ರಾಜ್ಯ ಕಾಂಗ್ರೆಸ್ನಲ್ಲಿ ಕುರ್ಚಿ ಕದನ ನಡೀತಾ ಇರುವುದು ಎಲ್ಲರಿಗೂ ಕೂಡ ಗೊತ್ತಿರುವ ವಿಚಾರವೇ. ಈಗ ಸಿಎಂ ಡಿಸಿಎಂ ಬಣದ ನಡುವೆ ಮತ್ತೊಂದು ವಾರ್ ಶುರುವಾಗುತ್ತಾ ಅನ್ನುವಂತಹ ಪ್ರಶ್ನೆ. ಹೌದು, ಅಪೆಕ್ಸ್ ಬ್ಯಾಂಕ್ ಅಧ್ಯಕ್ಷ ಗಾದಿಗೆಗಾಗಿ ರಾಜ್ಯ ಕಾಂಗ್ರೆಸ್ನಲ್ಲಿ ಜಿದ್ದಾಜಿದ್ದಿನ ಪೈಪೋಟಿ. ಮಾಜಿ ಸಚಿವ ರಾಜಣ್ಣ ಅವರಿಗೆ ಮತ್ತೆ ಅಡ್ಡಗಾಲಾಗ್ತಾರಾ ಡಿಸಿಎಂ ಡಿಕೆ ಶಿವಕುಮಾರ್? ಅಪೆಕ್ಸ್ ಬ್ಯಾಂಕ್ ಅಧ್ಯಕ್ಷ ಸ್ಥಾನಕ್ಕೆ ಡಿಕೆಶಿ ಟೀಮ್ ಅಡ್ಡಿ. ಪ್ರತಿಷ್ಠೆಯ ಕಣವಾಗಿ ಮಾರ್ಪಾಡಾಗಿದೆ ಅಪೆಕ್ಸ್ ಬ್ಯಾಂಕ್ ಚುನಾವಣೆ. ಡಿಸಿಎಂ ಡಿಕೆ ಶಿವಕುಮಾರ್ ಮಾಜಿ ಸಚಿವ ರಾಜಣ್ಣ ಮಧ್ಯೆ ಪ್ರತಿಷ್ಠೆಯ ಫೈಟ್. ಅಪೆಕ್ಸ್ ನಿರ್ದೇಶಕ ಸ್ಥಾನಕ್ಕೆ ರಾಜಣ್ಣ ನಾಮಪತ್ರ ಸಲ್ಲಿಕೆ ಮಾಡಿದ್ದಾರೆ. ಈ ಕಡೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರ ಸಂಬಂಧಿ ಎಂಎಲ್ಸಿ ರವಿ ಕೂಡ ನಾಮಪತ್ರವನ್ನು ಸಲ್ಲಿಕೆ ಮಾಡಿದ್ದಾರೆ. ಶಿವಮೊಗ್ಗದ ತೀರ್ಥಹಳ್ಳಿಯ ಮಂಜುನಾಥ್ ಗೌಡರು ಕೂಡ ನಾಮಿನೇಷನ್ ಅನ್ನು ಫೈಲ್ ಮಾಡಿದ್ದಾರೆ. ಇಬ್ಬರ ಪೈಕಿ ಒಬ್ಬರು ಅಧ್ಯಕ್ಷ ಸ್ಥಾನಕ್ಕೆ ಸ್ಪರ್ಧೆ ಮಾಡುವಂತಹ ಸಾಧ್ಯತೆ ಇದೆ. 28 ಮಂದಿ ಪ್ರತಿನಿಧಿಗಳು ನಾಮಪತ್ರವನ್ನ ಸಲ್ಲಿಕೆ ಮಾಡಿದ್ದಾರೆ. ರಾಜ್ಯ ಕಾಂಗ್ರೆಸ್ನಲ್ಲಿ ಈ ಮೂಲಕ ಮತ್ತೊಮ್ಮೆ ಎರಡು ಬಣದ ನಡುವೆ ಫೈಟ್ ಜೋರಾಗುತ್ತಾ ಅಂತ. 110 ವರ್ಷಗಳಷ್ಟು ಹಳೆಯದ್ದು ಅಪೆಕ್ಸ್ ಬ್ಯಾಂಕು. ರಾಜಣ್ಣ ಈಗಾಗಲೇ 2 ಬಾರಿ ಅಧ್ಯಕ್ಷರಾಗಿ ಕಾರ್ಯವನ್ನು ನಿರ್ವಹಿಸಿದ್ದಾರೆ. ಸಚಿವ ಸ್ಥಾನವನ್ನು ಕಳೆದುಕೊಂಡ ನಂತರ ಸಹಕಾರಿ ಕ್ಷೇತ್ರದ ಮೇಲೆ ಕೆಎನ್ ರಾಜಣ್ಣ ಅವರು ಬಿಗಿಯಾದ ಹಿಡಿತವನ್ನು ಇಟ್ಕೊಂಡಿದ್ದಾರೆ. ಮತ್ತೊಂದು ಕಡೆ ಎಂಎಲ್ಸಿ ಎಸ್ ರವಿ ಡಿಕೆ ಅವರ ಸೋದರ ಸಂಬಂಧಿ, ಅಧ್ಯಕ್ಷ ಮಾಡ್ತೀನಿ ಅಂಥೇಳಿ ರವಿ ಅವರಿಗೆ ಡಿಕೆ ಶಿವಕುಮಾರ್ ಅವರು ಮಾತು ಕೊಟ್ಟಿದ್ದಾರೆ. ಈ ಹಿಂದೆ ರಾಜಣ್ಣ ಅವರನ್ನು ಕರೆದು ಒಂದು ಸಲ ಮಾತನಾಡಿದ್ದು ಕೂಡ ಇದೆ. ಈಗ ರಾಜಣ್ಣ ನಾಮಿನೇಷನ್ ಅನ್ನು ಫೈಲ್ ಮಾಡಿದ್ದಾರೆ. ಹಾಗಾಗಿ ಕುತೂಹಲ ಕಾರಣವಾಗ್ತಾ ಇದೆ. ಡೀಟೇಲ್ಸ್ ಕೊಡೋದಕ್ಕೆ ಸುಖೇಶ್ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಸುಖೇಶ್, ಅಪೆಕ್ಸ್ ಬ್ಯಾಂಕ್ನ ಚುನಾವಣೆ ಮತ್ತೊಮ್ಮೆ ರಾಜ್ಯ ಕಾಂಗ್ರೆಸ್ನ ಬಣ ರಾಜಕಾರಣದ ವಾರ್ಗೆ ವೇದಿಕೆ ಆಗುತ್ತಾ ಅಂಥೇಳಿ? ಸಹಜವಾದ ಒಂದು ಕುತೂಹಲವಂತೂ ಹುಟ್ಟಾಕಿದೆ ಈ ಬೆಳವಣಿಗೆ. ಯಾಕಂದರೆ ಡಿಸಿಸಿ ಬ್ಯಾಂಕ್ಗಳ ನೇಮಕಾದ ಮೂಲಕ ನಂತರ ಅಪೆಕ್ಸ್ ಬ್ಯಾಂಕ್ನ ಸ್ಪರ್ಧೆಗಳು ಹೀಗೆ ಬೇರೆ ಬೇರೆ ಹಂತಗಳಲ್ಲಿ ಕೂಡ ಸಹಕಾರಿ ರಂಗದ ಚುನಾವಣೆಗಳು ನಡೀತವೆ. ಸಹಕಾರಿ ಕ್ಷೇತ್ರದಲ್ಲಿ ಕೆಎನ್ ರಾಜಣ್ಣ ಅವರು ಸಾಕಷ್ಟು ದಶಕಗಳಿಂದ ಒಂದು ತಮ್ಮ ಹೋಲ್ಡನ್ನು ಇಟ್ಕೊಂಡು ಬಂದಿರುವಂಥವ್ರು. ಹಾಗೆ ಅಪೆಕ್ಸ್ ಬ್ಯಾಂಕ್ನಲ್ಲೂ ಕೂಡ ಅಧ್ಯಕ್ಷ ಸ್ಥಾನದ ಆಯ್ಕೆಗೆ ಹಿಂದೆ ಒಂದು ಜಟಾಪಟ್ಟು ಕೂಡ ನಡೆದಿತ್ತು. ಅಲ್ಲಿ ಬಿಜೆಪಿ ಅವರು ಅಧ್ಯಕ್ಷರಾಗಿದ್ದಾರೆ ಬೆಳ್ಳಿ ಪ್ರಕಾಶ್ ಅವರು, ಅವ್ರನ್ನ ಬದಲಾವಣೆ ಮಾಡಬೇಕು ಅನ್ನೋಂಥ ವಿಚಾರ ಬಂದಾಗ ಡಿಸಿಎಂ ವರ್ಸಸ್ ರಾಜಣ್ಣ ಅನ್ನುವಂಥ ರೀತಿಯಲ್ಲಿ ಒಂದು ಜಟಾಪಟಿ ನಡೆದಿತ್ತು. ಅದು ಸಿಎಂ ಕೂಡ ಮಧ್ಯಪ್ರವೇಶ ಮಾಡುವಂಥ ಪರಿಸ್ಥಿತಿ ನಿರ್ಮಾಣ ಆಗಿತ್ತು. ಕೆಲವೇ ವರ್ಷಗಳ ಹಿಂದೆ ನಡೆದಂತೆ ಬೆಳವಣಿಗೆ ಆಗಿತ್ತು. ಈಗ ಹೊಸ ಬಾಡಿಗಾಗಿ ಅಪೆಕ್ಸ್ ಬ್ಯಾಂಕಿಗೆ ನಡೆಯುವಂಥ ಚುನಾವಣೆಗೆ ನಿರ್ದೇಶಕ ಸ್ಥಾನಕ್ಕೆ ನಾಮಪತ್ರ ಸಲ್ಲಿಕೆ ಪ್ರಕ್ರಿಯೆಗಳಲ್ಲಿ ಬೇರೆ ಬೇರೆ ಭಾಗಗಳಿಂದ ಈಗ ಬೆಂಗಳೂರು ಭಾಗದಿಂದಾಗಿ ಎಂಎಲ್ಸಿ ರವಿ ಅವರು, ಅಂದರೆ ಡಿಸಿಎಂ ಡಿಕೆ ಶಿವಕುಮಾರ್ ಸೋದರ ಸಂಬಂಧಿ ಕೂಡ ಹೌದು, ಅವರು ಸ್ಪರ್ಧೆ ಮಾಡಿರುವಂಥದ್ದು. ಶಿವಮೊಗ್ಗ ಭಾಗದಿಂದ ಮಂಜುನಾಥ್ ಗೌಡ ತೀರ್ಥಹಳ್ಳಿ, ಅಂದರೆ ಅವರು ಡಿಕೆ ಶಿವಕುಮಾರ್ ಅವರ ಆಪ್ತರು ಕೂಡ ಹೌದು. ಇವರಿಬ್ಬರ ಸ್ಪರ್ಧೆ ಸಹಜ. ಯಾಕಂದರೆ ಮಂಜುನಾಥ್ ಗೌಡ ಸಹ ಕೋಆಪರೇಟಿವ್ ಸೆಕ್ಟರ್ಲ್ಲಿ ಸಾಕಷ್ಟು ಹೆಸರನ್ನ ಮಾಡಿರುವಂಥವ್ರು, ಸ್ವಲ್ಪ ಪ್ರಭಾವವನ್ನು ಹೊಂದಿರುವಂಥವ್ರು. ಹಾಗಾಗಿ ಇಬ್ಬರನ್ನು ಕೂಡ ಅಖಾಡಕ್ಕೆ ಇಳಿಸಿದ್ರೆ ಅಂತಿಮ ಹಂತದಲ್ಲಿ ಏನಾದರೂ ಅಪೆಕ್ಸ್ ಬ್ಯಾಂಕ್ ಅಧ್ಯಕ್ಷ ಸ್ಥಾನಕ್ಕೆ ಪೈಪೋಟಿ ಜೋರಾದರೆ ಯಾರು ಬಲಶಾಲಿ ಅನಿಸುತ್ತೆ ಅವ್ರನ್ನ ಮುನ್ನೆಲೆಗೆ ಬಿಟ್ಟರೆ ಸಹಜವಾಗಿ ಆ ನಿರೀಕ್ಷೆಯಲ್ಲಿ ಇರುವಂಥ ಮಾಜಿ ಸಚಿವ ಕೆಎನ್ ರಾಜಣ್ಣ ಅವರಿಗೆ ದೊಡ್ಡ ಮಟ್ಟಿಗೆ ಥ್ರೆಟ್ ಆಗುವಂಥ ಸಾಧ್ಯತೆ ಕೂಡ ಇರುತ್ತೆ. ಹಾಗಾಗಿ ಏನಾದರೂ ಇಲ್ಲೂ ಕೂಡ ಒಂದು ರೀತಿಯ ಕಣ್ಣಿಗೆ ಕಾಣದ ರೀತಿಯ ಬಣ ಪಾಲಿಟಿಕ್ಸ್ ಏನಾದರೂ ಸ್ಟಾರ್ಟ್ ಆಯ್ತಾ ಅನ್ನುವಂಥ ಪ್ರಶ್ನೆ, ಅಥವಾ ಮಾಜಿ ಸಚಿವ ಕೆಎನ್ ರಾಜಣ್ಣ ಅವರ ಜೊತೆಗೆ ನೇರ ಟಗಫರ್ ಸ್ಟಾರ್ಟ್ ಮಾಡ್ತಾರಾ ಅಥವಾ ಪಕ್ಷದ ಮಟ್ಟದಲ್ಲಿ ಹೊಂದಾಣಿಕೆ ಆಗುತ್ತಾ, ಎಲ್ಲ ರೀತಿಯ ಕುತೂಹಲ ಹುಟ್ಟಾಕಿದೆ. ಆದರೆ ಡಿಸಿಎಂ ಡಿಕೆ ಶಿವಕುಮಾರ್ ಆಪ್ತರಿಬ್ಬರು ಕಣಕ್ಕೆ ಇಳಿತಾ ಇರುವಂಥದ್ದು ಮತ್ತು ಇದ್ರ ಬಗ್ಗೆ ಬಹಳ ಮೊದಲಿಂದಲೂ ನಿರೀಕ್ಷೆ ಇಟ್ಟುಕೊಂಡು ಬಂದಂಥ ಕೆಎನ್ ರಾಜಣ್ಣ ಅವರ ಪಾಲಿಗೆ ಒಂದು ಹೊಸ ಸವಾಲಾಗುತ್ತಾ ಅನ್ನುವಂಥ ಕುತೂಹಲ ಕೂಡ ಇದು ಹುಟ್ಟಾಕಿದೆ. ಪ್ರೇಮ್. ಓಕೆ ಸುಖೇಶ್, ಹಾಗೆ ಸಂಪರ್ಕದಲ್ಲಿರಿ, ಮತ್ತಷ್ಟು ಡೀಟೇಲ್ಸ್ ನಿಮ್ಮಿಂದ ಪಡಿತಾ ಹೋಗ್ತೀನಿ.